ಇತ್ತೀಚೆಗೆ ದರ್ಶನ್ ತಮ್ಮ ಸಮಯವನ್ನ ಸಿನಿಮಾ ಹಾಗೂ ಕುಟುಂಬಕ್ಕೆ ಮೀಸಲಿಟ್ಟಿದ್ದಾರೆ. ಮೊದಲೆಲ್ಲ ವೀಕೆಂಡ್ ಬಂದ್ರೆ ಫ್ರೆಂಡ್ಸ್ ಜೊತೆ ಸಮಯವನ್ನ ಕಳೀತಾ ಇದ್ದ ದಾಸ ಈಗ ಕುಟುಂಬದ ಜೊತೆ ವೀಕೆಂಡ್ ಅನ್ನ ಕಳೀತಿದ್ದಾರೆ. ಅದಕ್ಕೆ ಸಾಕ್ಷಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಆಗಾಗ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವ ಫೋಟೋಗಳು. ಇದೀಗ ದರ್ಶನ್ ಪತ್ನಿ ಇನ್ಸ್ಟಾಗ್ರಾಂನಲ್ಲಿ ಹಾಕಿರುವ ಹೊಸ ಸ್ಟೋರಿ ಅಭಿಮಾನಿಗಳ ಹೃದಯವನ್ನ ಕದ್ದಿದೆ. ಮೈಸೂರು ಬಳಿಯ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಗಿಳಿ ಜೊತೆ ವಿಜಯಲಕ್ಷ್ಮಿ ಸಮಯ ಕಳೆದ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಸೊಗಸಾದ ಪಿಂಕ್ ಗಿಳಿಗಳಿದ್ದು ಅದರ ಜೊತೆ ಮುದ್ದಾದ ಆಟದ ದೃಶ್ಯವನ್ನ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ಪಿಂಕ್ ಪ್ಯಾರೆಟ್ ಜೊತೆ ದರ್ಶನ್ ಮುದ್ದು ರಾಕ್ಷಸಿಯ ಮುದ್ದು ಮಾತುಕತೆ ದೃಶ್ಯಕ್ಕೆ ದರ್ಶನ್ ಫ್ಯಾನ್ಸ್ ಕಡೆಯಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಜುಲೈ 2ರಂದು ಜನ್ಮದಿನ. ಅವರಿಗೆ 47 ವರ್ಷ ತುಂಬಲಿದೆ. ಪ್ರತಿ ಬಾರಿ ಬರ್ತ್ಡೇ ಬಂದಾಗ ಅಭಿಮಾನಿಗಳು ಅವರ ಜೊತೆ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲು ನೋಡ್ತಾರೆ. ಆ ರೀತಿ ಕಾದು ಕುಳಿತ ಅಭಿಮಾನಿಗಳಿಗೆ ಈ ಬಾರಿ ನಿರಾಸೆಯಾಗಿದೆ. ಈ ವರ್ಷ ಬರ್ತ್ಡೇನ ಫ್ಯಾನ್ಸ್ ಜೊತೆ ಆಚರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ್ ಹೇಳಿದ್ದಾರೆ. ಇದು ಫ್ಯಾನ್ಸ್ಗೆ ಬೇಸರವನ್ನ ಮೂಡಿಸಿದೆ. ಈ ಬಗ್ಗೆ ಗಣೇಶ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಆತ್ಮೀಯ ಅಭಿಮಾನಿ ಸ್ನೇಹಿತರೆ, ಜುಲೈ 2ರಂದು ನನ್ನ ಹುಟ್ಟಿದ ದಿನ. ಸಹಜವಾಗಿ ನನಗದು ನಿಮ್ಮ ಪ್ರೀತಿ ಹಾಗೂ ಅಭಿಮಾನವನ್ನ ಅತ್ಯಂತ ಸಮೀಪದಿಂದ ಕಣ್ತುಂಬಿಕೊಂಡು ಸಂಭ್ರಮಿಸುವ ದಿನ. ಆದರೆ ಈ ಬಾರಿ ನಾನು ಪಿನಾಕ ಹಾಗೂ ಯುವರ್ ಸಿನ್ಸಿಯರ್ಲಿ ಚಿತ್ರದ ಹೊರಾಂಗಣ ಚಿತ್ರೀಕರಣಗಳಲ್ಲಿ ಭಾಗವಹಿಸಬೇಕಾಗಿದೆ. ಹಾಗಾಗಿ ತಾವುಗಳು ಇದ್ದಲ್ಲಿಯೇ ನನಗೆ ಆಶೀರ್ವದಿಸಿ ಎಂದು ಗಣೇಶ್ ಹೇಳಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ನಟ ಕಿಶನ್ ಬೆಳಗಲಿ ನಿಜಕ್ಕೂ ಸೂಪರ್ ನೋಡಿ. ಎಷ್ಟು ಸಾಧ್ಯವೋ ಅಷ್ಟು ಕ್ರಿಯೇಟಿವ್ ಆಗಿ ಕಾಣ್ತಾನೆ ಇರ್ತಾರೆ. ತಮ್ಮ ಈ ಒಂದು ಕ್ರಿಯೇಟಿವ್ ಕೆಲಸದಲ್ಲಿ ವಿಂಟೇಜ್ ಕಲ್ಪನೆಗೆ ಒತ್ತು ಕೊಡ್ತಾನೆ ಬರ್ತಾರೆ. ಹಾಗೆ ಈ ಸಲ ನಮ್ಮ ಅಜ್ಜ ಮುತ್ತಜ್ಜ ಹೇಗೆಲ್ಲ ಡ್ರೆಸ್ ಅನ್ನ ಮಾಡ್ತಾ ಇದ್ರು ಹಾಗೆ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಪ್ಪು ಕೋಟ್ ಅನ್ನ ಧರಿಸಿ ಅದಕ್ಕೆ ಒಪ್ಪುವ ಒಂದು ಕಪ್ಪು ಟೋಪಿಯನ್ನ ಹಾಕಿದ್ದು, ಬಿಳಿ ಅಂಗಿ ಹಾಗೂ ಧೋತಿಯನ್ನ ತೊಟ್ಟಿದ್ದಾರೆ. ಛತ್ರಿ ಹಿಡಿದು ಒಂದು ಹಳೆ ಸೈಕಲ್ ಏರಿದ್ದಾರೆ. ಇನ್ನು ಸಮುದ್ರ ತೀರದಲ್ಲಿಯೇ ಕಿಶನ್ ವಿಂಟೇಜ್ ಲುಕ್ ಅನ್ನ ಫೋಟೋ ಶೂಟ್ ಮಾಡಿಸಿದ್ದಾರೆ. ವಿಂಟೇಜ್ ಲುಕ್ ನಲ್ಲಿ ಕಾಣಿಸಿಕೊಂಡಿರೋ ಕಿಶನ್ಗೆ ಸ್ಫೂರ್ತಿ ಶೆಟ್ಟಿ ಸಾಥ್ ನೀಡಿದ್ದಾರೆ. ಸಾಮಾನ್ಯವಾಗಿ ಕಿಶನ್ ಜೊತೆಗೆ ಚಿರಪರಿಚಿತ ನಟಿಯರೇ ಇರ್ತಾರೆ. ಆದ್ರೆ ಫಾರ್ ಎ ಚೇಂಜ್ ಅನ್ನುವ ಹಾಗೆ ಈ ಸಲ ಸ್ಫೂರ್ತಿ ಶೆಟ್ಟಿ ಜೊತೆಗೆ ಈ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ. ಕಿಶನ್ ಬೆಳಗಲಿ ಮತ್ತು ಸ್ಫೂರ್ತಿ ಶೆಟ್ಟಿ ಅವರ ಫೋಟೋಗಳನ್ನ ನೋಡಿದವರು ಮೆಚ್ಚಿಕೊಂಡಿದ್ದಾರೆ. ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಬಾಕ್ಸ್ ಆಫೀಸ್ ಅನ್ನ ಆಳ್ತಾ ಇದೆ. ಜೂನ್ 21ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಈ ಚಿತ್ರದ ಮೂಲಕ ಅಮೀರ್ ಖಾನ್ 8 ವರ್ಷಗಳ ನಂತರ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಯಶಸ್ಸನ್ನ ಗಳಿಸಿದ್ದಾರೆ. ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಚಿತ್ರ ಐಎಂಡಿಬಿಯ 2025ರ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಲನಚಿತ್ರಗಳು ಪಟ್ಟಿಯಲ್ಲಿ 10ನೇ ಸ್ಥಾನವನ್ನ ತಲುಪಿದೆ. ಇದು RS ಪ್ರಸನ್ನ ನಿರ್ದೇಶಿಸಿದ ಮತ್ತು ಅಮೀರ್ ಖಾನ್ ಮತ್ತು ಅಪರ್ಣಾ ಪುರೋಹಿತ್ ನಿರ್ಮಿಸಿದ ಸ್ಪೋರ್ಟ್ಸ್ ಕಾಮಿಡಿ ಡ್ರಾಮಾ ಸಿನಿಮಾವಾಗಿದೆ. ಅಮೀರ್ ಖಾನ್ ಮತ್ತು ಜೆನೆಲಿಯಾ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಇನ್ನು ಈ ಸಿನಿಮಾ ವಿಶ್ವಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಒಟ್ಟು 166.1 ಕೋಟಿ ಗಳಿಸಿದೆ. ಆದರೆ ಅದರ ಒಟ್ಟು ಬಜೆಟ್ 90 ಕೋಟಿಯಿಂದ 120 ಕೋಟಿ ಎನ್ನಲಾಗ್ತಾ ಇದೆ. ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್. ಈಗಾಗಲೇ 11 ಸೀಸನ್ಗಳು ಯಶಸ್ವಿಯಾಗಿ ಪ್ರಸಾರ ಕಂಡಿವೆ. ಇದೀಗ ಮುಂದಿನ ಸೀಸನ್ಗಾಗಿ ಏನಾದ್ರೂ ಮಾಹಿತಿ ಸಿಗುತ್ತಾ ಅಂತ ಕಾತುರದಿಂದ ಕಾಯ್ತಾ ಇದ್ದ ವೀಕ್ಷಕರಿಗೆ ಅಪ್ಡೇಟ್ ಕೊಡೋದಕ್ಕೆ ಮುಂದಾಗಿದೆ ತಂಡ. ಹೌದು, ಇಂದು ಸಂಜೆ 4 ಗಂಟೆಗೆ ಬಿಗ್ ಬಾಸ್ ತಂಡ ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡಿದೆ. ಅಲ್ಲದೆ ಬಿಗ್ ಬಾಸ್ ಸೀಸನ್ 12 ಕುರಿತು ಬಿಗ್ ಬಾಸ್ ತಂಡ ಮಾಹಿತಿಯನ್ನ ನೀಡಲಿದೆ. ಈ ವೇಳೆ ಕಿಚ್ಚ ಸುದೀಪ್ ಈ ಬಾರಿ ಹೋಸ್ಟ್ ಮಾಡಲಿದ್ದಾರಾ ಅನ್ನೋ ಕುತೂಹಲಕ್ಕೆ ಇಂದು ಉತ್ತರ ಸಿಗಲಿದೆ. ಆದ್ರೆ ಇದನ್ನ ಹೊರತುಪಡಿಸಿ ಸ್ಪರ್ಧಿಗಳ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸ್ಟಾರ್ ನಟ ನಟಿಯರು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ಪಟ್ಟಿಗಳಲ್ಲಿ ಕೆಲವೊಂದು ಹೆಸರುಗಳು ಹರಿದಾಡ್ತಾ ಇವೆ.